ಸೊ ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋದಲ್ಲಿ ಹೋಟೆಲ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ ಸಿಗೋ ತಂದೂರಿ ಚಿಕನ್ ಮನೆಯಲ್ಲಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಟೇಸ್ಟ್ ಮಾತ್ರ ಟಾಪ್ ನಾಚ್ ಆಗಿರುತ್ತೆ. ಮನೆಯಲ್ಲೇ ಮಾಡಿರೋದು ಅಂತ ಯಾರೂ ಸಹ ನಂಬಲ್ಲ, ಅಷ್ಟು ಸಖತ್ತಾಗಿರುತ್ತೆ. ಪ್ರತಿಯೊಬ್ಬ ನಾನ್ ವೆಜ್ ಪ್ರಿಯರು ಕೂಡ ಈ ರೆಸಿಪಿನ ಟ್ರೈ ಮಾಡಲೇಬೇಕು. ಮನೆಯಲ್ಲಿ ಇರುವಂಥ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ತಂದೂರಿ ಮ್ಯಾರಿನೇಷನ್ ಸಹ ನೋಡೋಣ. ನಾನು ಬಾಯ್ಲರ್ ಚಿಕನ್ನಿಂದ ಮಾಡ್ತಾಯಿದ್ದೀನಿ. ಇದನ್ನು ನೀವು ಸೇಮ್ ರೆಸಿಪಿನ ಫಿಶ್ನಲ್ಲಿ, ಮಶ್ರೂಮ್ನಲ್ಲಿ, ಆಲೂಗೆಡ್ಡೆನಲ್ಲಿ, ಪನ್ನೀರ್ನಲ್ಲಿ ಟ್ರೈ ಮಾಡ್ಬೋದು. ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಈ ವಿಡಿಯೋನ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ, ಇಲ್ಲ ಸೇವ್ ಮಾಡಿ ಇಟ್ಕೊಳ್ಳಿ, ನಿಮಗೆ ಫ್ಯೂಚರ್ನಲ್ಲಿ ಯೂಸ್ ಆಗೇ ಆಗುತ್ತೆ. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಒಂದು ಬೌಲ್ಗೆ ದೊಡ್ಡ ಚಮಚದಷ್ಟು 5 ಸ್ಪೂನಷ್ಟು ಮೊಸರನ್ನ ಹಾಕ್ಕೊತಾ ಇದ್ದೀನಿ. ಆದಷ್ಟು ಗಟ್ಟಿ ಮೊಸರು ಇರಬೇಕು ಇದಕ್ಕೆ. ಮೊಸರು ಹಾಕ್ಕೊಂಡಿದ್ದಾದ್ಮೇಲೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊತಾ ಇದ್ದೀನಿ. 2 ಸಣ್ಣ ಚಮಚದಷ್ಟು ಪುಡಿ ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ಮತ್ತು ಇದಕ್ಕೆ ಅರ್ಧದಿಂದ 3/4 ಸ್ಪೂನಷ್ಟು ಬ್ಲ್ಯಾಕ್ ಸಾಲ್ಟ್ನ ಹಾಕ್ಕೊತಾ ಇದ್ದೀನಿ. ಕಪ್ಪು ಉಪ್ಪು ಇದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಬಟ್ ಹಾಕಿದ್ರೆ ತುಂಬಾ ಒಳ್ಳೆ ಟೇಸ್ಟ್ ಸಿಗುತ್ತೆ. ನೆಕ್ಸ್ಟ್ ಇದಕ್ಕೆ 1/4 ಚಮಚದಷ್ಟು ಅಚ್ಕಾರದ ಪುಡಿನ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ 1 ಸ್ಪೂನಷ್ಟು ತಂದೂರಿ ಮಸಾಲ. ತಂದೂರಿ ಮಸಾಲ ಇಲ್ಲ ಅನ್ನೋರು ಚಿಕನ್ ಮಸಾಲ ಆದರೂ ಹಾಕೋಬೋದು, ಗರಂ ಮಸಾಲ ಆದರೂ ಹಾಕೋಬೋದು, ಅಥವಾ ಕಿಚನ್ ಕಿಂಗ್ ಮಸಾಲ ಆದರೂ ಹಾಕೋಬೋದು. ನಾನಿಲ್ಲಿ ತಂದೂರಿ ಮಸಾಲ ಇಲ್ಲ ಅಂತ ಹೇಳಿ ಚಿಕನ್ ಮಸಾಲಾನ 1 ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ. 1 ಸ್ಪೂನಷ್ಟು ಚಾಟ್ ಮಸಾಲ, 1/4 ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ, 2 ದೊಡ್ಡ ಚಮಚದಷ್ಟು ಅಡುಗೆ ಎಣ್ಣೆ, 1 ಚಮಚದಷ್ಟು ಕಡಲೆ ಹಿಟ್ಟು, ಸ್ವಲ್ಪ ನಿಂಬೆ ರಸ ಹಾಕ್ತಾಯಿದ್ದೀನಿ. ಆಲ್ರೆಡಿ ಮೊಸರು ಹಾಕಿರೋದ್ರಿಂದ ಚೂರು ಹಾಕ್ತಾಯಿದ್ದೀನಿ ನಿಂಬೆ ರಸ. ಇದಿಷ್ಟು ಗಂಟಿಲ್ದೇ ಮಿಕ್ಸ್ ಮಾಡ್ಕೊತೀನಿ ಇವಾಗ. ಇವಾಗ ಉಪ್ಪು ಹಾಕಿ ಚೆನ್ನಾಗಿ ತೊಳೆದಿಟ್ಟಿರುವ ಚಿಕನ್ ಪೀಸಸ್ನ ಹಾಕೊತಾ ಇದ್ದೀನಿ. ಅರ್ಧ kg ನಾನು ಪೀಸಸ್ನ ದೊಡ್ಡದಾಗಿ ಕಟ್ ಮಾಡಿ ಹಾಕಿಸ್ಕೊಂಡಿದ್ದೀನಿ. ಎಲ್ಲ ಪೀಸಸ್ಗಳಿಗೂ ಮಸಾಲೆ ನೀಟಾಗಿ ಬೆರಿಬೇಕು. ಪೀಸಸ್ಗಳಿಗೆಲ್ಲ ಮಸಾಲೆ ನೀಟಾಗಿ ಬೆರೆಯೋ ರೀತಿಯಲ್ಲಿ ಆ ಥರ ಮಿಕ್ಸ್ ಮಾಡ್ಕೋಬೇಕು ಇದನ್ನು. ಇವಾಗ ಇದನ್ನು ಎಷ್ಟಾಗುತ್ತೋ ಅಷ್ಟು ನೆನೆಯೋದಕ್ಕೆ ಬಿಟ್ಬಿಡಬೇಕು. 2 ಇಂದ 3 ಗಂಟೆವರೆಗೂ ನೆನೆಯೋದಕ್ಕೆ ಇಟ್ಟರೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತು ಇನ್ಸ್ಟೆಂಟಾಗಿ ಕೂಡ ಮಾಡ್ಬೋದು. ಅಂದರೆ ಒಂದು 10 ನಿಮಿಷ ನೆನೆಯೋದಕ್ಕೆ ಬಿಟ್ಟು ಕೂಡ ಮಾಡ್ಬೋದು ಇದನ್ನು. ನಾನು ಕೂಡ 10 ನಿಮಿಷ ನೆನೆಯೋದಕ್ಕೆ ಬಿಟ್ಬಿಡ್ತೀನಿ ಇದನ್ನು. ಇವಾಗ ಚಿಕನ್ಗೆ ಮಸಾಲೆ ಎಲ್ಲ ಹಿಡ್ದಿದೆ. ನೀವು ತಂದೂರಿ ರೆಸಿಪಿನ ಚಿಕನ್ ಅಂತಲೇ ಅಲ್ಲ, ಫಿಶ್ನಲ್ಲಿ, ಮಟನಲ್ಲಿ ಕೂಡ ನೀವು ಮಾಡ್ಕೋಬೋದು. ನಾವು ನಾನ್ ವೆಜ್ ತಿನ್ನೋದಿಲ್ಲ ಅನ್ನೋರು ವೆಜ್ನಲ್ಲಿ ಕೂಡ ಮಾಡ್ಕೋಬೋದು. ಅಂದರೆ ಆಲೂಗೆಡ್ಡೆ, ಪನ್ನೀರು, ಹೂಕೋಸು, ಮಶ್ರೂಮು, ಪೈನಾಪಲ್ ಸಹ ಮಾಡ್ಕೋಬೋದು. 10 ನಿಮಿಷ ಚೆನ್ನಾಗಿ ನೆಂದಿರುವಂಥ ಚಿಕನ್ನ ಒಂದು ಪ್ಯಾನ್ಗೆ ಸುತ್ತ ಎಣ್ಣೆ ಹಾಕಿ ಇದನ್ನು ಇಡ್ತಾ ಇದ್ದೀನಿ. ಯಾಕೆಂದರೆ ಪ್ಯಾನ್ಗೆ ಅಂಟ್ಕೊಳ್ಬಾರ್ದು ಅಂತ. ಪೀಸಸ್ನ ಇಟ್ಟಿದ ಮೇಲೆ ಮೇಲಿಂದ ಎಣ್ಣೆ ಆದರೂ ಸರಿ, ಬೆಣ್ಣೆ ಆದರೂ ಸರಿ ಹಾಕೋಬೋದು. ಇವಾಗ ಒಂದು ಸೈಡ್ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ನಾನು. ಇವಾಗ ಇದಕ್ಕೆ ನಾನು ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಬೇಯಿಸ್ಕೊತಾ ಇದ್ದೀನಿ. 10 ನಿಮಿಷ ಆದಮೇಲೆ ಇದನ್ನು ಉಲ್ಟಾ ಮಾಡ್ತಾ ಇದ್ದೀನಿ. ಎಲ್ಲ ಪೀಸಸ್ಗೂ ಎಣ್ಣೆ ಹಾಕಿದ ನಂತರ ಉಲ್ಟಾ ತಿರುಗಿಸ್ಕೊತಾ ಇದ್ದೀನಿ. ತಿರುಗಿಸಿದ ಮೇಲೆ ಮತ್ತೆ ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸ್ಕೊತೀನಿ. ಮೊದಲು 10 ನಿಮಿಷ ಬೇಯಿಸಿದ ನಂತರ 30 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ಟೋಟಲ್ ಆಗಿ 40 ನಿಮಿಷ ಬೇಯಿಸೋದಕ್ಕೆ ನಾನು ತೊಗೊಂಡಿರೋ ಟೈಮು. ನಾವು ತೊಗೊಂಡಿರೋ ಚಿಕನ್ ಪೀಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇನ್ನೂ ಚಿಕ್ಕ ಪೀಸಸ್ ಆದರೆ 30 ನಿಮಿಷ ಸಾಕು. ಯಾಕೆಂದರೆ ಒಂದೇ ಸೈಡ್ ಬೇಯಿಸ್ಕೋಬಾರ್ದು, 2 ಸೈಡ್ ಬೇಯಿಸ್ಕೋಬೇಕು. ಒಂದ್ಸಲಿ ಚೆಕ್ ಮಾಡಿ ನೋಡಿ ಚಿಕನ್ ಬೆಂದಿದೆಯಾ ಅಂತ. ಯಾರ್ಯಾರು ನಂತರ ನಾನ್ ವೆಜ್ ಪ್ರಿಯರೋ ಅವರೆಲ್ಲರೂ ಇದನ್ನು ಒಂದ್ಸಲಿ ಟ್ರೈ ಮಾಡಲೇಬೇಕು.
ನಾನಿಲ್ಲಿ ಚಿಕ್ಕ ಚಿಕ್ಕ ಪೀಸಸ್ನಲ್ಲಿ ಮಾಡ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಹೋಲ್ ಚಿಕನ್ನಲ್ಲಿ ಮ್ಯಾರಿನೇಷನ್ ಮಾಡಿ ಮಾಡ್ಕೋಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಇದನ್ನು ಪುದೀನ ಚಟ್ನಿ ಜೊತೆ ಅಥವಾ ಮಯೋನೀಸ್ ಜೊತೆ ಯಾವುದ್ರ ಜೊತೆಗಾದರೂ ಸರ್ವ್ ಮಾಡ್ಕೋಬೋದು. ನೋಡಿದ್ರಲ್ಲ ಇಷ್ಟೊತ್ತು ತಂದೂರಿ ಚಿಕನ್ ಹೇಗೆ ಮಾಡೋದು ಅಂತ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ಈಸಿ ರೆಸಿಪಿಯೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.